ಗೃಹಿಣಿ ಮನೆಗೆ ಬಂದರೆ ಮಹಾಲಕ್ಷ್ಮಿ ಮನೆಗೆ ಬಂದಾಗೆ ಅಂತಾರೆ. ಸಂಗೀತ ನನ್ನ ಮನಸ್ಸಿಗೆ ಬಂದಿನೇ ನಾನು ಗೆದ್ಬಿಟ್ಟೆ. ಇವತ್ತು ಇನ್ವೆಸ್ಟರ್ಸು ನಮ್ಮ ಪ್ರಾಜೆಕ್ಟ್ನ ಒಪ್ಕೊಂಡಿದ್ದು ಈ ಕೈ ಮಾಡಿರೋ ಅಡುಗೆಯಿಂದ. ಅದಕ್ಕೆ ಈ ಕೈಗೆ ಉಡುಗೊರೆ ತೊಗೊಂಡ್ಬಂದಿದ್ದೀನಿ. ಈ ಬಳೆಗಳನ್ನ ನನ್ನ ಕೈಯಾರೆ ನಾನೇ ನೆನಕ್ಕೆ ಹಾಕ್ತೀನಿ. ಅಡ್ಗೆ ಮಾಡಿರೋದು ನಾನಲ್ಲ ರೀ, ಮತ್ತೆ ಭೂಮಿ. ಸಹಾಯ ಮಾಡಿರೋ ಕೈಗಳಿಗೆ ನೀವು ಬಹುಮಾನ ಕೊಡೋದಾದ್ರೆ ಆ ಬಳೆಗಳನ್ನ ಭೂಮಿಗೆ ಕೊಡಿ. ಸಾಹೇಬ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಬೇಡ ಅಂತ ನಿರ್ಧಾರ ಮಾಡಿದ್ಯಾ? ಇಲ್ವಲ್ಲ. ನೀನ್ ಹಾಗಂದಾಗೆಲ್ಲ ನನ್ನ ಹಾರ್ಟ್ ಸ್ಲಿಪ್ ತರ ಸ್ಪೀಡಾಗಿ ಓಡ್ತಿದೆ ಭೂಮಿ. ಮಾತು ಮನೆ ಕೆಡಿಸ್ತು ಅನ್ನೋ ಗಾದೆ ಇದೆ ಸಾಹೇಬ್ರೆ. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ, ನಿಮ್ಮ ಮನೆ ಮನಸ್ಸು ಎರಡನ್ನೂ ಕೆಡೋದಕ್ಕೆ ನಾನು ಬಿಡೋದಿಲ್ಲ. ಇದನ್ನ ನೀವು ನನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಟ್ಟಿರ್ಬೋದು, ಆದ್ರೆ ಇದು ನನ್ನ ಕುತ್ತಿಗೆಲಿರೋವರೆಗೂ ಇದನ್ನ ನಾನು ತಾಳಿ ಅಂತಾನೆ ಕರೆಯೋದು, ಪಾರ್ವತಿ ತಾಳಿ ಅಂತಾನೆ ಕರೆಯೋದು. ಏನು ತಪ್ಪು ಮಾಡಿದ್ದೆ ಅಂತ ಈ ಥರ ಶಿಕ್ಷೆ ಕೊಡ್ತಿದ್ದಾನೋ ಗೊತ್ತಿಲ್ಲ. ಎಲ್ಲ ಇದ್ದು ಏನು ಇಲ್ಲದ ಥರ ಬದುಕ್ತಾ ಇದ್ದೀನಿ. ಯಾರು ಯಾವ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಅನ್ಯಾಯ ಆಗ್ತಿದೆ. ನನ್ನ ಮಗಳಿಂದ ದೂರ ಮಾಡಿರೋ ಶ್ರವಣ್ಗೂ ಅವನಿಂದ ಅವನ ಹೆಂಡತಿನ ಅವನ ಮಗಳನ್ನ ದೂರ ಮಾಡಿದ್ದೀನಿ. ಎಲ್ಲಾರ್ಗೂ ತಿಂತ ಹೊಟ್ಟೆ ತುಂಬುತ್ತೆ ಅನ್ನೋದೇ ಈ ರುಚಿ ನೋಡು. ತಿಂತ ಇನ್ನೂ ರುಚಿ ಹೆಚ್ಚುತ್ತಾ ಇದೆ. ಮಧ್ಯಾಹ್ನ ಊಟ ಮಾಡೋವಾಗಲೇ ಗೊತ್ತಾಯ್ತು ಇದು ಸಂಗೀತ ಕೈ ರುಚಿ ಎಲ್ಲ ಅಂತ. ಇದು ನಮ್ಮ ಶಾರದಾ ಕೈ ರುಚಿ ಇದ್ದಲ್ವಾ? ನನ್ನ ಜನ್ಮದಲ್ಲೇ ಇಂಥ ಊಟ ಮಾಡಿಲ್ಲ. ಅಜ್ಜಿ, ಹಾಗಾದ್ರೆ ಈ ಭೂಮಿ ಮಾಡಿರೋ ಅಡುಗೆ ನಿಂಗೂ ಇಷ್ಟ ಆಯ್ತಾ? ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ತಲೆ ಕೆಟ್ಟಿದೆ ಸಾಹೇಬ್ರೆ ನನಗೆ. ಯಾವಾಗ ಬೇಕಾದ್ರೂ ನನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗ್ಬೋದು. ನೀವೇ ಕಳಿಸ್ಬೇಕು ಅನ್ನೋದೇನಿಲ್ಲ, ಆ ವಿಧಿನೇ ನನ್ನ ಕಳಿಸುತ್ತೆ. ಅಂದ್ರೆ ಇದಾರಲ್ಲ ಅಂಜನಾ, ಅವರು ಮನೇಲಿ ಒಂದು ದೊಡ್ಡ ಪಜಿತಿ ಮಾಡಿಟ್ಟಿದ್ದಾರೆ. ಏನು? ಮದ್ವೆಗೆ ಹುಡುಗನ್ ನೋಡಿ ಮಾತುಕತೆ ಎಲ್ಲ ಆಗಿತ್ತಲ್ವಾ, ಈಗ ಹುಡುಗನ್ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನಮ್ಮ ದೇವ್ರ ಮನೆ ಡೆಕೋರೇಟ್ ಮಾಡಿದ್ಯಾ? ನಿನ್ ಮದ್ವೆ ಆಗಿ 21 ದಿನ ಆಯ್ತು, ಇನ್ನು ನಿನ್ ಹೆಂಡತಿ ಅರ್ಶಿನ ದಾರದಲ್ಲಿ ಇರ್ಬೇಕೇನೋ? ಅಕ್ಕ, ಅರ್ಜೆಂಟಾಗಿ ಬಂದಿಲ್ಲ, ಏನು ವಿಷಯ? ತಾಳಿ ಶಾಸ್ತ್ರ ಕಣೋ. ಸೊ ಇವಾಗ ಅಜಿತ್ ಮತ್ತೆ ತಾಳಿ ಕಟ್ಬೇಕಾ? ಕಟ್ತೀನಿ, ನಾನು ರೆಡಿಪ್ಪ. ಅಮ್ಮ ನೀನೆಲ್ಲ ರೆಡಿ ಮಾಡ್ಕೊ, ನಾನು ಹೋಗಿ ನನ್ನ ಮುದ್ದು ಭೂಮಿನ ಕರ್ಕೊಂಡ್ಬಂದ್ಬಿಡ್ತೀನಿ.